ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಸ್ಯಾಲ್ರಿಯಲ್ಲಿ ಎಷ್ಟು ಇವಾಗ ಡಿ ಎ ಹೈಕ್ ಆಗ್ತಿದೆ, ಸ್ಯಾಲ್ರಿ ಬೇಸಿಕ್ ಪೇ ಹೈಕ್ ಆಗ್ತಿದೆ, ಹಾಗಾಗಿ ಹೊಸದಾಗಿ ಎಚ್ ಆರ್ ಇ ಅಂದರೆ ಹೌಸ್ ರೆಂಟ್ ಅಲೌನ್ಸ್ ಅಂತ ಏನು ಸಿಗುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಅದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಟರ್ ಟೂಲನ್ನು ತಿಳಿಸ್ಕೊಡಲಿದ್ದೇನೆ. ಈ ಟೂಲು ಗೌರ್ಮೆಂಟಿಂದ ಅಪ್ರೂವ್ ಆಗಿರೋಂಥ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿರೋ ಟೂಲ್ ಆಗಿದೆ. ಸೊ ಹಾಗಾಗಿ ಇದರ ಕ್ಯಾಲ್ಕುಲೇಷನ್ಸ್ ಏನು ಬರುತ್ತೋ ಅದು ವ್ಯಾಲಿಡ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ನೀವು ಆಲ್ರೆಡಿ ನಾನು ಈ ಟೈಪ್ದು ಹಲವಾರು ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದಾಗಿದೆ. ಸೊ ಇವಾಗ ಫಸ್ಟಿಗೆ ನೀವು ಆ ಪೋರ್ಟಲನ್ನು ಓಪನ್ ಮಾಡೋದಕ್ಕೆ ಕ್ಯಾಲ್ಕುಲೇಟರನ್ನು ಇಲ್ಲಿ ನೋಡ್ತಿರೋಂಗೆ ನಿಮ್ಮ ಮೊಬೈಲಿಂದ ಅಥವಾ ಲ್ಯಾಪ್ಟಾಪಿಂದ income-tax-india.government.in ಅಂತ ಟೈಪ್ ಮಾಡಿ ಅಷ್ಟೇ. income-tax-india.government.in ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಮದು ಈ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನೀವು ನೋಡ್ತಿರೋಂಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಎಚ್ ಆರ್ ಎ ಕ್ಯಾಲ್ಕುಲೇಟ್ ಮಾಡೋ ಟೂಲ್ ಎಲ್ಲಿದೆ ಅಂತ ತಿಳಿಸ್ಕೊಡಲಿದ್ದೇನೆ. ಸೊ ಇನ್ನೂ ಬೇರೆ ಯಾವುದಾದ್ರೂ ನಾನು ಹೇಳಿದಾಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಬೇಕಂತ ಇದ್ದರೆ ನೀವು ನನ್ನ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ಅದನ್ನು ಕೂಡ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆದ ತಕ್ಷಣ ನೆಕ್ಸ್ಟ್ ನೀವು ಈ ಟ್ಯಾಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಸರ್ವೀಸಸ್ ಅಂತಿದೆ, ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಗೆ ಇಲ್ಲಿ ನೋಡ್ತಿರೋಂಗೆ ಟ್ಯಾಕ್ಸ್ ಟೂಲ್ಸ್ ಅಂತ ಕಾಣಿಸುತ್ತೆ. ಸೊ ಈ ಟ್ಯಾಕ್ಸ್ ಟೂಲಲ್ಲಿ ನೀವು ನೋಡ್ತಿರೋಂಗೆ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್, ಡಿಫರ್ಡ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್, ಈ ಥರ ಬೇರೆ ಬೇರೆ ಟೂಲ್ಸ್ ಇದೆ. ಸೊ ಇಲ್ಲಿ ವ್ಯೂ ಆಲ್ ಅಂತ ಕ್ಲಿಕ್ ಮಾಡಿದರೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗ್ತಿದೆ, ಲೋಡ್ ಆಗ್ತಿದೆ. ಸೊ ನಾನು ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಎಷ್ಟು ನಿಮ್ಮ ಸ್ಯಾಲ್ರಿ ಬೇಸ್ ಮೇಲೆ ಎಕ್ಸಾಕ್ಟ್ಲಿ ಎಷ್ಟು ಎಚ್ ಆರ್ ಇ ನೀವು ಪಡೆದುಕೊಳ್ಬೋದು, ಅಂದರೆ ನೀವು ರೆಂಟ್ ಕಟ್ಟಿರೋದ್ರಲ್ಲಿ ಎಷ್ಟು ಹಣ ನಿಮಗೆ ಎಕ್ಸೆಂಪ್ಟ್ ಆಗಿ ಅದರ ಮೇಲೆ ಟ್ಯಾಕ್ಸ್ ಬೀಳಲ್ಲ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋಗೆ ಹಲವಾರು ಕ್ಯಾಲ್ಕುಲೇಟರ್ಸ್ ಇದೆ. ಬೇರೆ ಬೇರೆ ಮೆಡಿಕಲ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಈಗ ಯಾರ್ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಿರೋ ಅಥವಾ ಪ್ರೈವೇಟ್ ಜಾಬಲ್ಲಿರೋರು ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ಎಷ್ಟು ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು. ಸೊ ಇವಾಗ ನಾನು ಇವತ್ತು ಹೇಳ್ತಿರೋದು ಹೌಸ್ ರೆಂಟ್ ಅಲೋಯನ್ಸ್ ಟಾಪಿಕ್ ಬಗ್ಗೆ. ಸೊ ಇದನ್ನು ನಾನು ಓಪನ್ ಮಾಡ್ತೀನಿ. ಇಲ್ಲಿ ಹೌಸ್ ರೆಂಟ್ ಅಲೋಯನ್ಸ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಸೊ ಯಾರ್ಯಾರಿಗೆ ಏನಾದರೂ ಹೌಸ್ ರೆಂಟ್ ಅಲೋಯನ್ಸ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಏನಂದರೆ, ಸೊ ಇವಾಗ ನೀವೊಂದು ರೆಂಟೆಡ್ ಮನೇಲಿದ್ದರೆ ತಿಂಗಳ ನೀವು ರೆಂಟ್ ಕಟ್ತೀರ, ಅದು ನಿಮ್ಮ ಸ್ಯಾಲ್ರಿಯಿಂದ ಕಟ್ತಾ ಇರ್ತೀರ. ಆದರೆ ಅದಕ್ಕೂ ಈಗ ನಿಮಗೆ ಸ್ಯಾಲ್ರಿ ಏನು ಸಿಗುತ್ತೋ ಅದಕ್ಕೆ ಟ್ಯಾಕ್ಸ್ ಬಿದ್ದು ಟ್ಯಾಕ್ಸ್ ಕಟ್ಟಾಗಿ ಸ್ಯಾಲ್ರಿ ಬೀಳುತ್ತೆ. ಸೊ ಆದರೆ ನೀವು ನಾನು ಇಷ್ಟು ರೆಂಟ್ ಕಟ್ತಿದ್ದೀನಿ ಅಂತ ಕೊಟ್ಟರೆ ಆ ರೆಂಟ್ ಕಂಪ್ಲೀಟ್ ರೆಂಟ್ ಅಲ್ಲ, ಅದರಲ್ಲಿ ಒಂದು ಪರ್ಸೆಂಟೇಜ್ ನಿಮ್ಮ ಸ್ಯಾಲ್ರಿ ಏನು, ನಿಮ್ಮ ಡಿ ಎ ಏನು ಎಲ್ಲಾದ್ರ ಬೇಸ್ ಮೇಲೆ ಒಂದು ಪರ್ಸೆಂಟೇಜ್ ಮೇಲೆ ನಿಮಗೆ ಅಷ್ಟು ಅಮೌಂಟ್ ಮೇಲೆ ರೆಂಟ್ ಸಿಗೋದಿಲ್ಲ, ಬಟ್ ಟ್ಯಾಕ್ಸ್ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು 12,000 ರೆಂಟ್ ಕಟ್ತಿದ್ದೀರಾ ಅಂದ್ಕೊಂಡ್ರೆ 12,000 ರೆಂಟೆಲ್ಲ ನೀವು ತೋರಿಸ್ತೀರ, ಓಕೆ ನಾನು 12,000 ರೆಂಟ್ ಕಟ್ತಿದ್ದೀನಿ ಪ್ರತಿ ತಿಂಗಳು ಅಂತ. ಆಗ ನಿಮ್ಮ ಸ್ಯಾಲ್ರಿ ಮೇಲೆ ಬೇಸ್ ಆಗಿ ಹೌಸ್ ರೆಂಟ್ ಅಲವೆನ್ಸ್ ಫಾರ್ ಎಕ್ಸಾಂಪಲ್ 10,000 ಪರ್ ಮಂತ್ ಅಂತ ಸಿಕ್ಕಿದ್ರೆ ಅವಾಗ ಏನಾಗುತ್ತೆ ಅಂದರೆ ನೀವು ಏನು 12,000 ಇರುತ್ತೋ ಅದರಲ್ಲಿ 10,000 ರೂಪಾಯಿ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇನ್ನೇನು 2,000 ರೂಪಾಯಿ ಎಕ್ಸ್ಟ್ರಾ ನೀವು ಇರುತ್ತೋ ಬರೀ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇದೊಂಥರ ಟ್ಯಾಕ್ಸ್ ಎಕ್ಸೆಂಪ್ಷನ್. ನಿಮ್ಗೆ ಗೊತ್ತಿದೆ ಆಲ್ರೆಡಿ ATCAD ನಿಮಗೆ 1,50,000 ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ತೋರಿಸ್ಬೋದು. ಇದು ಆ ಲಿಮಿಟ್ ಬಿಟ್ಟು ಎಕ್ಸ್ಟ್ರಾ, ಆ 1,50,000 ಬಿಟ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗುವಂತಹ ಒಂದು ಸ್ಕೀಮ್ ಅಥವಾ ವಿಧಾನ ಅಂತಲೇ ನೀವು ಹೇಳ್ಬೋದು. ಸೊ ಯಾರ್ಯಾರು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿದ್ದಾರೋ, ರೆಂಟೆಡ್ ಮನೇಲಿದ್ದಾರೋ ಅವ್ರು ನಿಮ್ಮ ರೆಂಟ್ ರೆಸಿಪ್ಟ್ಸನ್ನು ಸಬ್ಮಿಟ್ ಮಾಡಿ ಅಷ್ಟು ಅಮೌಂಟ್ ಮೇಲೇನು ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಪಡೆದುಕೊಳ್ಬೋದು. ಸೊ ಇವಾಗ ಲೋಡ್ ಆಗ್ತಿದೆ, ಇದು ಓಪನ್ ಆಗಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಮತ್ತೆ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಇಲ್ಲಿ ಹಲವಾರು ಬೇರೆ ಬೇರೆ
ಟೂಲ್ ಇದ್ದಾವೆ ನೋಡಿ, ಟ್ಯಾಕ್ಸ್ ಕ್ಯಾಲ್ಕುಲೇಟರ್, ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್, ಮತ್ತು ಚಿಲ್ಡ್ರನ್ ಎಜುಕೇಷನ್ ಆ್ಯಂಡ್ ಹಾಸ್ಟೆಲ್ ಅಲೋನ್ಸ್ ಇದು ಕೂಡ. ಸೊ ಹಲವಾರು ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನೀವೇನು 1,50,000 ತೋರಿಸ್ತೀರ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ, ಅದರಲ್ಲಿ ನಿಮ್ಮ ಮಕ್ಕಳದ್ದು ಸ್ಕೂಲ್ ಫೀಸ್, ನೀವು ಗೌರ್ಮೆಂಟ್ ಸ್ಕೂಲ್ ಆಗಿರಲಿ ಪ್ರೈವೇಟ್ ಸ್ಕೂಲ್ ಆಗಿರಲಿ ಎಲ್ಲೋ ಓದ್ತಾ ಇದ್ರು ಅವರ ಸ್ಕೂಲ್ ಫೀಸ್ ಇಯರ್ಲಿ ನೀವೇನು ಕಟ್ತಿರೋ ಅದನ್ನು 1,50,000 ಎಕ್ಸೆಂಪ್ಷನಲ್ಲಿ ತೋರಿಸ್ಬೋದಾಗಿದೆ. ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್, ಎಷ್ಟು ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟರವರೆಗೆ ನೀವು ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂತ. ಸೊ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇನ್ನೊಂದು ಈ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಂತ ಇರುತ್ತೆ. ಟ್ರಾನ್ಸ್ಪೋರ್ಟ್ ಅಂದರೆ ಇವಾಗ ನೀವು ವರ್ಕ್ ಬೇಸಿಸ್ ಮೇಲೆ, ಸೊ ವರ್ಕ್ ಬೇಸಿಸ್ ಮೇಲೆ ನೀವು ಬೇರೆ ಊರಿಗೆ ಅಥವಾ ಕಂಟ್ರಿಗೆ ಟ್ರಾವೆಲ್ ಮಾಡಿದರೆ, ಸೊ ಅದಕ್ಕೆ ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ ನಿಮಗೆ ಟ್ರಾವೆಲ್ಗೆ, ಫ್ಲೈಟ್ಗೆ ಅಥವಾ ಟ್ರೈನ್ಗೆ, ಸೊ ಅದರಲ್ಲೂ ಒಂದು ಲಿಮಿಟ್ಟು. ಸೊ ಇವಾಗ ಇದು ಟ್ಯಾಕ್ಸ್ ಎಕ್ಸೆಂಪ್ಷನ್ ಓಪನ್ ಆಗಿದೆ, HRA ಕ್ಯಾಲ್ಕುಲೇಟರ್ ಓಪನ್ ಆಗಿದೆ. ಸೊ ಇದರಲ್ಲಿ ಹೇಗೆ ಟ್ಯಾಕ್ಸ್ HRA ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು. ಸೊ ನೀವು ಮೊದಲಿಗೆ ಬೇಸಿಕ್ ಪೇ ಹಾಕೋಕ್ಕಿರುತ್ತೆ. ಇಲ್ಲಿ ಬೇಸಿಕ್ ಪೇ ಅಂತಿರೋಲ್ಲಿ ಇಯರ್ಲಿ ಪೇ ನಿಮ್ಮದು ಮೆನ್ಷನ್ ಮಾಡಬೇಕು. ಸೊ ನೀವು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಜಸ್ಟ್ 2 lakh ಇಯರ್ಲಿ ಪೇ ಅಂತ ಟೈಪ್ ಮಾಡ್ತಿದ್ದೀನಿ, ನಿಮ್ಗೆ ಏನಿರುತ್ತೋ ಅದನ್ನು ಟೈಪ್ ಮಾಡ್ಬೋದು. DA ಕಮಿಂಗ್ ಫ್ರಮ್ ಸ್ಯಾಲ್ರಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇದು 2 lakh ಅನ್ನೋದು ಮೂಲ ವೇತನ ಅಥವಾ ಬೇಸಿಕ್ ಪೇ ನಿಮ್ಮದಾಗಿರುತ್ತೆ. DA ಅಂದರೆ ಡಿಯರ್ನೆಸ್ ಅಲವೆನ್ಸ್ ಅಥವಾ ತುಟ್ಟಿ ಭತ್ಯೆ ಎಷ್ಟು ಇಯರ್ಲಿ ಸಿಗ್ತಿರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ತಿಂಗಳ ಪರ್ ಮಂತ್ ಹಾಕೋದಲ್ಲ, ಇಯರ್ಲಿ ನಿಮಗೆ ಸಿಗ್ತಿರೋದನ್ನು ಹಾಕಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 80,000 ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲಿಗೆ ನಾನು ತಗೊಳ್ತಿರೋದು, ನಿಮ್ಮ ಸ್ಯಾಲ್ರಿನಲ್ಲಿ ನಿಮ್ಗೆ ಎಷ್ಟು ಬರ್ತಿರುತ್ತೋ ಅದು. ಸೊ ಕಮಿಷನ್ ಆ್ಯಸ್ 10% ಟರ್ನ್ಓವರ್ ಅಚೀವ್ಡ್ ಬೈ ದ ಎಂಪ್ಲಾಯೀಸ್. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂದರೆ ಈ ಬೇಸಿಕ್ ಪೇ ಪ್ಲಸ್ DA ಬಿಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ಪ್ರೈವೇಟಲ್ಲೆಲ್ಲ ಇದ್ದರೆ ಬೋನಸ್ಸು 10% ಬೋನಸ್ ಇಯರ್ಲಿ ಟರ್ನ್ಓವರ್ದು ಅಂತ ಆ ಥರ ಕೊಡ್ತಾರೆ. ಸೊ ಅದೇನಾದರೂ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಆಮೇಲೆ HRA ರಿಸೀವ್ಡ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ ಆಲ್ರೆಡಿ, ನಿಮಗೆ ನೀವು ಆ್ಯಕ್ಚುಯಲ್ ರೆಂಟ್ ಪೇಡ್ ಮಾಡಿರೋದಲ್ಲ. ಸೊ ಗೌರ್ಮೆಂಟು ನಿಮ್ಮ ಸ್ಯಾಲ್ರಿ ಮೇಲೆ ಇದ್ರ ಮೇಲೆ ಓಕೆ ನಿಮಗೆ ಇಷ್ಟರವರೆಗೆ ಇಷ್ಟೇ ಅಮೌಂಟ್ವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದಿಲ್ಲ ರೆಂಟ್ ಕಟ್ಟಿರೋದಕ್ಕೆ ಅಂತ ತಿಳಿಸಿ ನಿಮ್ಮ ಸ್ಯಾಲ್ರಿನಲ್ಲಿ ಮೊದಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಎಷ್ಟು ಆಲ್ರೆಡಿ ಸಿಗ್ತಾ ಇದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ರೆಂಟ್ ಪೇಯ್ಡ್, ಆ್ಯಕ್ಚುಯಲ್ ರೆಂಟ್ ಪೇಯ್ಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಇಯರ್ಲಿ ಎಕ್ಸೆಂಪ್ಷನ್ HRA ರಿಸೀವ್ಡ್ 1 lakh ಅಂತ ಹಾಕ್ತಿದ್ದೀನಿ, ಆ್ಯಕ್ಚುಯಲ್ ರೆಂಟ್ ಪೇಯ್ಡು 1,20,000 ಅಂತ ಹಾಕ್ತಾಯಿದ್ದೀನಿ. ಅಂದರೆ 10,000 ಪರ್ ಮಂತ್ ಪ್ರಕಾರ ಅಂತ ಸುಮ್ಮನೆ ಎಕ್ಸಾಂಪಲ್ ತಗೊಳ್ತಿರೋದಿದು. ಸೊ ಆಮೇಲೆ ಇಫ್ ರಿಸೈಡಿಂಗ್ ಇನ್ ಮೆಟ್ರೋ ಸಿಟಿ. ಸೊ ನೀವು ನೋಡ್ತಿರೋಂಗೆ ಮೆಟ್ರೋ ಸಿಟಿಗೆ ಬೇರೆ ಪರ್ಸೆಂಟೇಜ್ ಇರುತ್ತೆ ಮತ್ತು ರೂರಲ್ ಏರಿಯಾದಲ್ಲೇ ಬೇರೆ ಇರುತ್ತೆ. ಸೊ ಮೆಟ್ರೋ ಸಿಟಿನಲ್ಲಿ ನೀವಿರೋರಾಗಿದ್ದರೆ ಅದನ್ನು ಟಿಕ್ ಮಾಡಿ. ಆಮೇಲೆ ಎಕ್ಸೆಂಪ್ಟೆಡ್ ಇದು ಇಷ್ಟಾದಮೇಲೆ ಇದಿಷ್ಟು ನಾವು ಎಂಟರ್ ಮಾಡೋದು, ಇದು ಎರಡು ನೆಕ್ಸ್ಟ್ ಫೀಲ್ಡ್ಸ್ ಎಂಟರ್ ಮಾಡೋದಲ್ಲ. ಸೊ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ನಾನು ಹೇಳ್ತಿರೋದು ಇದು ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗಲ್ಲ, ಇದು ಪ್ರೈವೇಟ್ ಎಂಪ್ಲಾಯೀಸ್ ಕೂಡ ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಿರೋ ಅವರೆಲ್ಲರೂ ಕೂಡ ಈ ಮೆಥಡ್ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು HRA ಸಿಗಲಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇನ್ನೂ ಹಲವಾರು ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಟರ್ಸು ಈ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿದೆ. ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕಾದ್ರೆ ಪ್ಲೀಸ್ ನಾನು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಆವಾಗ ನಿಮ್ಗೆ ಆ ವಿಷಯಗಳು ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಒತ್ತಿದ ತಕ್ಷಣ ಇದಿಷ್ಟು ಇನ್ಫಾರ್ಮೇಷನ್ನು ನಾವು ಎಂಟರ್ ಮಾಡಿದ್ವಿ, ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ನಾನು ಕೆಳಗಡೆ ಒತ್ತಿದ ತಕ್ಷಣ ಇದು ಕ್ಯಾಲ್ಕುಲೇಟ್ ಆಗಿ ಬಂದಿದ್ದು. ಎಕ್ಸೆಂಪ್ಟೆಡ್ ಹೌಸ್ ರೆಂಟ್ ಅಲವೆನ್ಸ್ ನಾವೇನು ಹೇಳಿದ್ದಾರೆ 2 lakhಗೆ ನಮ್ಗೆ ಇಷ್ಟು ಸಿಗ್ತಿದೆ, ನಾವು 1 lakh ನಮಗೆ ಬೇಕು ಅಂತ ಅಪ್ಲೈ ಮಾಡಿರ್ಬೋದು, ಬಟ್ ಆದರೂ ಎಕ್ಸೆಂಪ್ಷನ್ ಸಿಕ್ಕಿರೋದು ಆ್ಯಕ್ಚುಲಿ 91,999 ರುಪೀಸಿಗೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಅದು ಕ್ಯಾಲ್ಕುಲೇಷನ್, ಅದು ಬಿಹೈಂಡ್ ಬ್ಯಾಕ್ ಸೈಡಲ್ಲಿ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ, ಇಷ್ಟು ಬೇಸಿಕ್ ಪೇಗೆ, ಇಷ್ಟು DAಗೆ, ಇಷ್ಟು ಪರ್ಸೆಂಟೇಜ್ಗೆ ಈ ಥರ ಅಂತ. ಸೊ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ ಎಕ್ಸೆಂಪ್ಷನ್ ಸಿಗೋದು. ನೀವೆಷ್ಟೇ 1,30,000 ರೆಂಟ್ ಕೊಡ್ತಿರ್ಬೋದು, 2 lakh ಅಂದರೆ ರೆಂಟ್ ಎಷ್ಟು ಬೇಕಾದ್ರೆ ನೀವು ಕೊಡ್ತಿರ್ಬೋದು, ಬಟ್ ಎಕ್ಸೆಂಪ್ಷನ್ ನಿಮಗೆ ಸಿಗೋದು 91,999 ರುಪೀಸಿಗೆ ಮಾತ್ರ. ಸೊ ಉಳಿದಿರೋ ಅಮೌಂಟ್ ಅಂದರೆ
ನಾವು 1 ಲ್ಯಾಕಿಗೆ ಅಪ್ಲೈ ಮಾಡಿರ್ತೀರಲ್ವ, ಸೊ ಅದರಲ್ಲಿ ಉಳಿದಿರೋಂಥ 8,000 ಅಮೌಂಟ್ಗೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಇದು ಕ್ಯಾಲ್ಕುಲೇಟರಿಂದ ಗೊತ್ತಾಗುತ್ತೆ. ಸೊ ಇದು ನಾನು ಹೇಳ್ದಾಗೆ ಪ್ರೈವೇಟ್ ಎಂಪ್ಲಾಯೀಸು, ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಬೇಸಿಕ್ ಪೇ, DA ಎಲ್ಲನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಎಷ್ಟು ಟ್ಯಾಕ್ಸ್, ಹೌಸ್ ರೆಂಟ್ ಅಲೌನ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಎಕ್ಸೆಪ್ಷನ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.